ಹೇಳು ಅಮೂಲ್ಯ, ನೀನು ನನ್ನ ಮದುವೆ ಯಾಕೆ? ನಾನು ಮದುವೆ ಆಗಲ್ಲ. ಏನ್ ಹೇಳ್ತಿದ್ಯಾ ನೀನು? ಮತ್ತಿನ್ನೇನಯ್ಯ, ಪ್ರೀತಿ ಮಾಡಿದ ಹುಡುಗಿನ ನೋಡ್ಕೊಳ್ಳೋ ರೀತಿನ ಇದು? ಅಲ್ಲಯ್ಯ, ನನ್ನ ಹಾರ್ಟ್ ಎಷ್ಟು ಫಾಸ್ಟ್ ಆಗಿ ಬಡ್ಕೋತಿತ್ತು ಅಂತ ನಿನಗೆ ಗೊತ್ತಾ? ಎಷ್ಟು ಟೆನ್ಷನ್ ಆಗಿತ್ತು ಅಂತನಾದ್ರೂ ಗೊತ್ತಾ ನಿಂಗೆ? BP ಹೆಚ್ಚಾಗಿ ನಿತ್ತಲೇ ಸತ್ತೋಗ್ಬಿಟ್ಟಿದ್ರೆ ತಾಜ್ ಮಹಲ್ ಪಕ್ಕ ಇನ್ನೊಂದು ಅಮ್ಮು ಮಹಲ್ ಅಂತ ಕಟ್ಟಿಸ್ತಿದ್ದ. ಸಾಕ್ ಸುಮ್ನಿರಿ ಬಾಬಾ, ನೀವೆಲ್ಲರೂ ಒಂದೇ ದೋಣಿ ಕಳ್ರು ಅಂತ ನನಗೆ ಚೆನ್ನಾಗಿ ಗೊತ್ತು. ಶಾಕ್ ಕೊಡ್ತಾನಂತೆ, ಶಾಕು. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ನಿಮ್ ಶಾಕಿನ ಕತೆ ಬೇರೆನೇ ಆಗಿರ್ತಿತ್ತು. ಅಮೂಲ್ಯ, ಲಿಸನ್ ಟು ಮೀ. ನಾನಲ್ಲ, ನೀನ್ ಕೇಳಿಸ್ಕೋಬೇಕು. ನನ್ನ ನೀನು ಏನ್ ಅನ್ಕೊಂಡಿದ್ಯಾ? ನನ್ನ ಕರ್ದು ಒಂದ್ ಮಾತು ಹೀಗೆಲ್ಲ ಇರುತ್ತೆ ಅಂತ ಹೇಳಿದಿದ್ರೆ ನಿನ್ ಗಂಟೇನಾದ್ರೂ ಖಾಲಿ ಆಗ್ತಿತ್ತಾ? ನೀನು ನನ್ನ ಮದ್ವೆ ಮಾಡ್ಕೋಬೇಕು ಅಂದ ತಕ್ಷಣ ನಾನು ನಿನ್ನ ಮದ್ವೆ ಆಗ್ಬೇಕಾ? ಆಗಲ್ಲಯ್ಯ, ಆಗಲ್ಲ ಕಣಯ್ಯ. ನಾನ್ ನಿನ್ನ ರಿಜೆಕ್ಟ್ ಮಾಡ್ತಾ ಇದ್ದೀನಿ. ಅಮೂಲ್ಯ, ನಿನ್ನೆ ಕರಿತಿರೋದು, ಕೇಳಿಸ್ಕೋ. ಯಾಕೆ ಹೀಗೆ ಆಡ್ತಿದ್ಯಾ? ಅಮೂಲ್ಯ, ನಿಂತ್ಕೋ. ಅಪ್ಪ ಅಮ್ಮನೆ ಒಬ್ಸಾಯ್ತಾನು, ನೀನ್ ಯಾಕೆ ಸೈಕೋತರ ಆಡ್ತಿದ್ಯಾ? ಅಮ್ಮು ನಿಂತ್ಕೊಳಮ್ಮ ಒಂದ್ ನಿಮಿಷ. ಅಮೂಲ್ಯ, ಲಿಸನ್ ಟು ಮೀ. ಏ ಅಮ್ಮ ನಿಂತ್ಕೊಳ್ಳೆ, ನಿನ್ಗೇನಾಯ್ತು ಇದಕ್ಕಿದ್ದಂಗೆ? ಅಮೂಲ್ಯ, ಸ್ಟಾಪ್. ಅಮ್ಮು, ಯಾಕಮ್ಮ, ನಿನ್ಗೊಬ್ಳಿಗೆ ಚಮಕ್ ಕೊಡಕ್ ಬರದ? ನಾವ್ ಶಾಕ್ ಕೊಟ್ರೆ ಹೆಂಗಿರುತ್ತೆ ಅಂತ ಗೊತ್ತಾಯ್ತಾ? ಯಾವಾಗ್ಲೂ ಹೈ ವೋಲ್ಟೇಜ್ ನ ಟಚ್ ಮಾಡಕ್ಕೂ ಮುಂಚೆ 100 ಸಲ ಯೋಚನೆ ಮಾಡ್ಬೇಕು. ಅಮ್ಮು ಅಂದ್ರೆ ಏನ್ ತಮಾಷೆನಾ? ಇಲ್ಲಮ್ಮ ಇಲ್ಲ, ನೀನ್ ತಮಾಷೆ ಅಲ್ವೇ ಅಲ್ಲ. ಸದ್ಯ ಎಲ್ಲ ನನ್ನ ಮಗಳು ನಿಜವಾಗ್ಲೂ ಕೋಪ ಮಾಡ್ಕೊಂಡು ಹೊರಟ್ಬಿಟ್ಲು ಅಂದ್ಕೊಂಡೆ. ಈಗ ಸಮಾಧಾನ ಆಯಿತು. ಅಯ್ಯೋ ಇರಿಮವ, ರೌಡಿನಾದ್ನಿ ಇನ್ನೂ ಅಗ್ರಜನ್ ಅಪ್ಲಿಕೇಶನ್ ಅಪ್ರೂವ್ ಮಾಡೇ ಇಲ್ಲ. ಅದೆಲ್ಲ ಆಗಲ್ಲ. ಅವ್ನು ನನಗೆ ಸರಿಯಾಗಿ ಪ್ರಪೋಸ್ ಮಾಡಿಲ್ಲ. ಇನ್ನೊಂದು ಚಾನ್ಸ್ ಕೊಡ್ತೀನಿ. ಅವ್ನು ನನಗೆ ಇಂಪ್ರೆಸ್ ಮಾಡಿದ್ರೆ ನಾನು ಸೈನ್ ಆಗ್ತೀನಿ. ಅಗ್ರಜ, ನಿನ್ ಟ್ಯಾಲೆಂಟ್ ತೋರ್ಸು. ಈ ಭೂಮಿ ಮೇಲೆ ವ್ಯಕ್ತಿ ಅಸ್ತಿತ್ವನ ಯಾವುದು ನಿರ್ಧಾರ ಮಾಡುತ್ತೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಮೋದಿ. ಬ್ರೈನ್ಸ್ ನಾಟ್ ರಿಯಲಿ ಶೋರ್, ಅದು ಕೇವಲ ಲೆಕ್ಕಾಚಾರ ಮಾಡುತ್ತೆ. ಇನ್ನು ಹೃದಯ ಬರೀ ಜೀವ ಮಾತ್ರ ಕೊಡುತ್ತೆ. ಇನ್ನು ಮನಸ್ಸು ಅನ್ನೋದು ಯಾರಿಗೂ ಕಾಣಿಸೋದೇ ಇಲ್ಲ. ಹಾಗಾದ್ರೆ ವ್ಯಕ್ತಿಯ ಅಸ್ತಿತ್ವ ಯಾವುದು? ಅದು ಅವನು ಕ್ಷಣ ಬದುಕ್ತಿರೋದಷ್ಟೇ. ಆ ಕ್ಷಣನ ನಾನು ನಿನಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ ಅಮೂಲ್ಯ. ಯಾಕಂದ್ರೆ ಆ ಒಂದು ಅದ್ಭುತವಾದ ಕ್ಷಣನೇ ಜೀವ ಜೀವನ ಎರಡು.
ಹೇಳ ಮೌಲ್ಯ, ನೀನು ನನ್ನ ಜೀವನದ ಕ್ಷಣಗಳನ್ನ ಹಾಕ್ತೀಯ? ನನ್ನ ಎಲ್ಲಾ ಕ್ಷಣಗಳನ್ನ ನಿಂದಾಕ್ಸ್ಕೊಳ್ತೀಯ. ನೀನ್ ಎಲ್ಲಾ ಕ್ಷಣಗಳಲ್ಲೂ ನನ್ನನ್ನ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ತೀಯ. ಹೇಳು ಹೇಳು, ಈ ರಿಂಗ್ ನಿನ್ ಬೆರಳಿಗೆ ತೋರಿಸ್ಕೊಳ್ಳೋದಕ್ಕೆ ನಿನಗೆ ಒಪ್ಪಿಗೆ ಇದೆಯಾ? ಆದ್ಯಾ, ಹಲೋ ಅಮೂಲ್ಯ, ಒಪ್ಕೊಂಡ್ಲಾ? ರೌಡಿ ನಾದ್ನಿ ಇನ್ನೂ ಓಕೆ ಅಂದಿಲ್ಲ. ನಾನು ಓಕೆ ಅಂತ ಹೇಳೋದಕ್ಕೆ ನನ್ನ ಕೆಲವು ಕಂಡೀಷನ್ ಇದೆ. ಏಯ್ ಕುತ್ಕೋ. ರೌಡಿ ನಾದ್ನಿ ಅವನು ಅವಾಗಿಂದ ಹಂಗೆ ಕೂತಿದ್ದಾನೆ. ನಾನೇನು ಜೋಕ್ ಮಾಡ್ತಾ ಇದ್ದೀನಾ? ನನ್ನ ಕಂಡೀಷನ್ಗೆ ಒಪ್ಕೋತೀಯಾ? ಸರಿ ಹೇಳು. ಈಗಿನ ತರನೇ ನಮ್ಮ ಅಪ್ಪ ಅಮ್ಮನ ಯಾವಾಗಲೂ ಚೆನ್ನಾಗಿ ನೋಡ್ಕೊಳ್ತೀಯಾ? ಖಂಡಿತವಾಗ್ಲೂ ನೋಡ್ಕೋತೀನಿ. ಇವರು ನನಗೂ ಅಪ್ಪ ಅಮ್ಮನೇ. ನನ್ನ ತರ್ಲೆ ಕಾಟ ಎಲ್ಲನೂ ಒಪ್ಕೊಳ್ತೀಯಾ? ನಿನ್ನೇ ಒಪ್ಕೊಂಡಿದ್ದೀನಿ, ನೀನು ಅದನ್ನು ಒಪ್ಕೊಳ್ಳೋಣ. ನನ್ನ ಮೇಲೆ ರೇಗೋ ಆಗಿಲ್ಲ, ನನಗೆ ಭಯೋ ಆಗಿಲ್ಲ, ನನಗೆ ಅವಮಾನ ಮಾಡೋ ಆಗಿಲ್ಲ. ಖಂಡಿತವಾಗ್ಲೂ ಅದು ಯಾವುದೂ ಮಾಡಲ್ಲ. ನನ್ನ ಹತ್ರ ಯಾವುದೇ ಕಾರಣಕ್ಕೂ ಜಗಳ ಆಡೋ ಆಗಿಲ್ಲ. ಅದ್ ಹೇಗಾಗುತ್ತೆ? ನಿಮ್ಮಿಬ್ರು ಪ್ರೀತಿ ಶುರು ಆಗಿದ್ದೆ ಜಗಳದಿಂದ ಅಲ್ವಾ? ಎಸ್ ಅವ್ರನ್ನೂ ಅಷ್ಟೇ. ಎಸ್ ಅಮೂಲ್ಯ, ಖಂಡಿತವಾಗ್ಲೂ ಎಸ್. ರೌಡಿ ನಾದ್ನಿ ನೀನು ಎಸ್ ಅಂದಿಲ್ಲ. ನಾನು ಓಕೆ ಅನ್ನೋದಕ್ಕೆ ಇವನು ಅಚ್ಚ ಕನ್ನಡದಲ್ಲಿ ನನ್ನ ಮದ್ವೆ ಆಗ್ತೇನೆ ನನ್ನ ಹುಡುಗಿ ಅಂತ ಕೇಳಿಲ್ವಲ್ಲ ಬಾಬಾ? ಏಯ್ ನಿಂದು ಯಾಕೋ ಅತಿ ಆಯ್ತು ಕಣೆ. ಪಾಪ ವೇದಾಂತು, ಇನ್ನು ಎಷ್ಟು ಅಂತ ಸತಾಯಿಸ್ತೀಯಾ? ಪರವಾಗಿಲ್ಲ ಬಿಡಿಮಾ, ಅವಳ ಒಪ್ಪಿಗೆಗೋಸ್ಕರ ಇನ್ನೂ ಎಷ್ಟು ದಿನಗಳಾದರೂ ಅಲ್ಲ, ವರ್ಷಗಳಾದರೂ ಕಾಯ್ತೀನಿ. ಇವಳೆಲ್ಲ ಆಸೆಗಳು ಈಡೇರಬೇಕು, ಯಾವುದು ಬಾಕಿ ಉಳಿಬಾರದು.